ಇದೆಲ್ಲದರ ನಡುವೆ ಇನ್ನೊಂದು ಚರ್ಚೆ ಈ ಕುಡಿತ ಅನ್ನೋ ವಿಚಾರ. ಅದು ಬಹಳಷ್ಟು ಅನಾಹುತಗಳಿಗೆ ದಾರಿಯಾಗಿದೆ ಅನ್ನೋವಂಥದ್ದು. ನೋಡಮ್ಮ, ಕುಡಿದಾಗ ಇವಾಗ ನಾವು ಪಾರ್ಟಿಗೆ ಹೋಗ್ತೀವಿ ಮಾಡ್ತೀವಿ. ಕುಡಿದಾಗ ನಾವಾಗೇ ಇರಬೇಕಮ್ಮ ಅಲ್ವಾ. ನಾವಾಗಿ ಇಲ್ಲ ಅಂತ ಹೇಳಿದಾಗ, ಕುಡಿದಾಗ ನನಗೂ ಹೆಂಡತಿ ಇದೆ, ಮಕ್ಕಳಿದ್ದಾರೆ, ನಾನು ಮನೆಗೆ ಹೋಗ್ಬೇಕು, 4 ಜನ ನೋಡ್ತಾ ಇದ್ದಾರೆ, ನಾನು ಎಂಥ ಸ್ಟಾರು, ಅದೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಾ? ಅದಕ್ಕೆ ಮೊನ್ನೆ ಇವರು ಹೇಳ್ತಿದ್ರು, ಗಣಪತಿ ನಮ್ಮ ಇವರು ನಿಮ್ಮ ಪ್ರೆಸ್ ಅವರು, ಈ ರಾಜ್ಕುಮಾರು ಒಂದು ಸಿಗರೇಟ್ ಸೇದ್ತಾ ಇದ್ರಂತೆ. ಲೈಟ್ ಬಾಯ್ ಯಾರೋ ನೋಡ್ಬಿಟ್ಟಂತೆ, ಅವ್ರಿಗೆ ಗಾಬರಿ ಆಗೋಯ್ತು ಅಂತ. ಏನು ಲೈಟ್ ಬಾಯ್ ನೋಡ್ಬಿಟ್ಟಲ್ಲ ನಾನು ಸಿಗರೇಟ್ ಸೇದೋದು ಅಂದ್ಬಿಟ್ಟು ಅವತ್ತು ಬಿಟ್ಟವರು ಅವ್ರು ಸಾಯೋವರೆಗೂ ಸಿಗರೇಟೇ ಸೇದಲಿಲ್ವಂತೆ. ಆ ಥರ ಹೇಳೋದು. ಇವಾಗ ನಾವು ಕುಡಿತೀನಿ ಅಂದ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ನಾನ್ ವೆಜ್ ತಿಂತೀನಿ ಅಂದ್ಬಿಟ್ಟು ಮೂಳೆ ಎಲ್ಲ ಕತ್ತಿಗೆ ಹಾಕ್ಕೊಂಡು ಅಲ್ವಾ, ಹಾಗಿರ್ಬಾರ್ದು. ಕುಡ್ದಾಗ ಇಡ್ತಾ ಇರಬೇಕು ಅಷ್ಟೇ. ನಮ್ಮ ಕೈಯಲ್ಲಿ ಆಗಲ್ವಾ, ತಡ್ಕೊಳಕ್ಕಾಗಲ್ವ, ಬಿಟ್ಬಿಡ್ಬೇಕು, ಕುಡಿಲೇಬಾರ್ದು. ನೀವು ಮಾಧ್ಯಮದ ಮುಂದೆ ಮಾತಾಡ್ತೀನಿ ಅಂದಾಗ ಯಾರಾದರೂ ಬೇಡ ನಿಮಗೆ ಯಾಕೆ ಬೇಕು ಅಂತ ಏನಾದರೂ ಹೇಳಿದ್ದು, ಫೋನ್ ಕಾಲ್ಸ್ ಬಂದಿದ್ದು ಇದೆಯಾ ಸರ್? ಇಲ್ಲಮ್ಮ ನನಗೆ ಯಾರೂ ಏನು ಹೇಳಲಿಲ್ಲ. ಆಮೇಲೆ ನಾನು ಯಾರ ಮಾತು ಕೇಳಿ ಮಾತಾಡ್ತಾ ಇಲ್ಲ. ನಾನು ಸ್ವತಃ ನನಗೆ ಇಷ್ಟು ದಿವಸ ಮಾತಾಡಬಾರ್ದು ಅನಿಸ್ತು. ಅಣ್ಣ ಮಾತಾಡೋಣ, ಯಾಕೆ ಮಾತಾಡೋಣ ಅಂದರು. ಆಯ್ತಪ್ಪ, ನಾನು ಏನಿದೆ ಅದು ಮಾತಾಡ್ತೀನಿ ಅಂತ ಹೇಳಿ ಯಾವಾಗಲಿಂದ ಶುರು ಆಯಿತು. ಥ್ಯಾಂಕ್ ಯು ಸರ್. ಇದಿಷ್ಟು ಚಿಂಗಾರಿ ಚಿತ್ರ ನಿರ್ಮಾಪಕರಾದ ಮಹದೇವ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.